ತುಂಬ ಸ್ಲೀಪಿ ಬಿಹೇವ್ ಮಾಡ್ತಾ ಇದ್ರು. ನಮ್ಗೆ ಸೋಡಿಯಂ ಲೋ ಆಗಿದೆ ಅಂತ ಫಾಸ್ಟ್ ಸರ್ವಿಸ್. ಸೊ ಅದು ನಮ್ಗೆ ಒಳ್ಳೆದಾಯಿತು. ಸೊ ನೆಕ್ಸ್ಟ್ ಡೇ ಅವರು ನಾವು ICU ಹೋಗಿ ನೋಡುವಾಗ ಕಂಪ್ಲೀಟ್ ಚೇಂಜ್ ಅವರು. ದೆನ್ ದ್ಯಾಟ್ ಅವರು ಈಗ ಒಂಥರ ಆ್ಯಕ್ಟಿವ್ ನೋಡೋ ನಮಗೆ ತುಂಬ ಖುಷಿ ಆಗ್ತಾ ಉಂಟು. ಹಾಗೆ ನಮಸ್ಕಾರ. ನಮ್ಮಪ್ಪ ಇವರು ಆ್ಯಕ್ಚುಲಿ ಈಗ ತುಂಬ ಹೆಲ್ದಿ ಇದ್ದಾರೆ, ಬೆಟರ್ ಕಾಣ್ತಾರೆ. ಸಾಧಾರಣ ಅದೇ ಅವರು ಒಂಥರ ಸ್ಟ್ರೋಕ್ ಪೇಷಂಟ್. 8-10 ವರ್ಷದ ಮೊದಲು ಅವರಿಗೆ ಸ್ಟ್ರೋಕ್ ಎಲ್ಲ ಆಗಿತ್ತು, ಪ್ಯಾರಾಲಿಟಿಕಲ್ ಅಟ್ಯಾಕ್ ಆಗಿತ್ತು. ಅದು ಎಲ್ಲ ನಾರ್ಮಲ್ ಆಗಿದ್ದರೂ ಸ್ವಲ್ಪ ಮೆಮರಿಗೆ ಎಫೆಕ್ಟ್ ಆಗಿತ್ತು. ಅದರಿಂದ ನಾವು ಮನೆಯಲ್ಲೆಲ್ಲ ಮ್ಯಾನೇಜ್ ಮಾಡ್ತಿದ್ದೆವು. ಎಲ್ಲ ಕೂತಲ್ಲಿ ನಿಂತಲ್ಲಿ ಸ್ವಲ್ಪ ನಡೀತಿದ್ರು, ಆ್ಯಕ್ಟಿವಿಟಿ ಎಲ್ಲ ಮಾಡ್ತಿದ್ರು. ಮತ್ತು ಸ್ಲೋಲಿ ಸ್ವಲ್ಪ ಕೂತಲ್ಲಿ ಜಾಸ್ತಿ ಆಗ್ತಾ ಬಂತು. ಹೀಗೆ ಮ್ಯಾನೇಜ್ ಮಾಡ್ತಿದ್ದು. ಮೊನ್ನೆ ಒಂದು ಲಾಸ್ಟ್ ಜುಲೈ ಐ ಥಿಂಕ್ ಫಸ್ಟ್ ಆನ್ವರ್ಡ್ಸ್ ಅವರಿಗೆ, ಜೂನ್ 1 ಆನ್ವರ್ಡ್ಸ್ ಅವ್ರಿಗೆ ಸ್ವಲ್ಪ ಜ್ವರ ಜಾಸ್ತಿ ಶುರುವಾಯಿತು. ತುಂಬ ಜೋರಾಯಿತು. ಹಾಗೆ ನಾವು ಲೋಕಲ್ ಟ್ರೀಟ್ಮೆಂಟ್ ಎಲ್ಲ ಆ್ಯಂಟಿಬಯೋಟಿಕ್ಸ್ ಎಲ್ಲ ಮಾಡಿದೆವು ಅಪ್ಪ. ಹಾಗೆ ಮತ್ತು ಕಮ್ಮಿ ಆಯಿತು, ಸ್ವಲ್ಪ ಬ್ಲಡ್ ಕೌಂಟ್ ಎಲ್ಲ ಜಾಸ್ತಿ ಆಯಿತು, ಎಲ್ಲ ಕಮ್ಮಿ ಆಯಿತು. ಹಾಗೆ ಸ್ವಲ್ಪ ಇನ್ನೂ ಇತ್ತು, ಕಂಟಿನ್ಯೂ ಆಗ್ತಾಯಿತ್ತು, ಜಾಸ್ತಿ ಆಗ್ತಾಯಿತ್ತು. ಒಂಥರ ಕೆಮ್ಮುದು, ಒಂಥರ ಟೆಂಪ್ರೇಚರ್ ಕಂಟಿನ್ಯೂ ಆಗ್ತಾಯಿತ್ತು. ಮತ್ತು ಬೆನಕದವ್ರನ್ನ ಕರೆಸಿ ನಾವು ಹೋಮ್ ಸರ್ವಿಸ್ ಉಂಟು ಅವ್ರದ್ದು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತಾ ಇದ್ವಿ. 2 ಸಲ ಎಲ್ಲ ಮಾಡಿದೆವು. ಅದರ ಪ್ರಕಾರ ಟ್ರೀಟ್ಮೆಂಟ್ ಮಾಡಿದೆವು. ಸೊ ಪುನಃ ಅವರು ಒಂಥರ ಗುಣ ಆಗ್ತಾಯಿದ್ದೋಗೆ ಮತ್ತು ಲಾಸ್ಟಿಗೆ ಲಾಸ್ಟ್ ವೀಕಲ್ಲಿ ತುಂಬ ಸ್ಲೀಪಿ ಬಿಹೇವ್ ಮಾಡ್ತಾಯಿದ್ರು. ನಮ್ಗೆ ಅರ್ಥ ಆಗಲಿಲ್ಲ ಯಾಕೆ ಇಷ್ಟು ಕೂತಲ್ಲಿ ಸಹ ಹೀಗೆ ಡೋಸ್ ಆಫ್ ಮಾಡೋದು, ತುಂಬ ಸ್ಲೀಪಿ ಬಿಹೇವ್ ಮಾಡ್ತಾಯಿದ್ರೆ ಅರ್ಥ ಆಗಲಿಲ್ಲ. ಹಾಗೆ ಪುನಃ ಬೆನಕದವರನ್ನು ಕರೆಸಿದೆವು. ಇಮ್ಮಿಡಿಯೇಟ್ಲಿ ಅವ್ರದ್ದು ತುಂಬ ಫಾಸ್ಟ್ ಸರ್ವಿಸ್. ಸೊ ಅದು ನಮ್ಗೆ ಒಳ್ಳೆದಾಯಿತು. ಸೊ ಅದಕ್ಕೆ ಕಾರಣ ಇಮ್ಮಿಡಿಯೇಟ್ಲಿ ಗೊತ್ತಾಯಿತು ತುಂಬ ಸೋಡಿಯಂ ಲೋ ಆಗಿದೆ ಅಂತ. ಹಾಗೆ ಇಮ್ಮಿಡಿಯೇಟ್ ನಾವು ಅಡ್ಮಿಟ್ ಮಾಡಿದೆವು. ಹಾಗೆ ರಾತ್ರಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ ಶುರು ಮಾಡಿದರು. ಅದು ಖುಷಿ ಆಯಿತು. ಅಂದರೆ ಇಮ್ಮಿಡಿಯೇಟ್ ಎಮರ್ಜೆನ್ಸಿಯಲ್ಲಿ ಕೂಡಲೇ ಎಲ್ಲ ಟ್ರೀಟ್ಮೆಂಟ್ ಮಾಡಿದರು. ನೆಕ್ಸ್ಟ್ ಡೇ ಅವರಷ್ಟು ತುಂಬ ಡಲ್ ಆಗಿದ್ದರು, ಮುಖ ನೋಡ್ತಿರ್ಲಿಲ್ಲ, ಒಂಥರ ನಿದ್ದೆಯಲ್ಲಿ ಇದ್ದಾಗಿದ್ದಿದ್ರು. ಆದರೆ ನೆಕ್ಸ್ಟ್ ಡೇ ಅವರು ನಾವು ICU ಹೋಗಿ ನೋಡುವಾಗ ಕಂಪ್ಲೀಟ್ ಚೇಂಜ್ ಅವರು. ಒಂಥರ ತುಂಬ ಮುಖದಲ್ಲಿ ಮುಖ ನೋಡ್ತಾಯಿದ್ರು, ಕಣ್ಣಿಗೆ ಕಣ್ಣು ಕೊಟ್ಟು ಮಾತಾಡ್ತಾಯಿದ್ರು. ನಮಗೆ ಖುಷಿ ಆಯಿತು ತುಂಬ ಅವರ ಒಂಥರ ಬಿಹೇವಿಯರಲ್ ಚೇಂಜಸ್. ಅಂದರೆ ಅವರಿಗೆ ಮದ್ದು ಅಲ್ಲಿ ಎಫೆಕ್ಟ್ ಆಗಿ ಅವರು ಒಳ್ಳೆದಾಗಿದೆ, ಹುಷಾರಾಗಿದ್ದಾರೆ. ಹಾಗೆ ಮತ್ತು ಅವರಿಗೆಲ್ಲ ಹಾಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದರು. ಇಮಿಡಿಯೇಟ್ಲಿ ಆಫ್ಟರ್ 2 ಡೇಸ್ ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡಿದರು. ತುಂಬ ಇಂಪ್ರೂವ್ಮೆಂಟ್, ಖುಷಿ ಆಯಿತು ನಮಗೆ ಇವರ ಟ್ರೀಟ್ಮೆಂಟ್ ಅದೆಲ್ಲ. ಹಾಗೆ ಈಗ ತೊಂದರೆ ಇಲ್ಲ. ಎವ್ರಿ ಡೇ ಡಾಕ್ಟರ್ಸ್ ಎಲ್ಲ ಬಂದು ಬೇಕಾದ್ದು ಯಾವುದು ಕೇಳ್ತಾರೆ ಅದಕ್ಕೆ ಬೇಕಾದಾಗೆಲ್ಲ ಮಾಡಿಕೊಂಡು ಚೆಂದಾಗಿ ಅಲ್ಲಪ್ಪ ಲಾಯ್ಕ್ಲೆ ಎಲ್ಲ. ಸೊ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಈಗ ಆ್ಯಕ್ಚುಲಿ ಮೋರ್ ದೆನ್ ದ್ಯಾಟ್ ಅವರು ಈಗ ಒಂಥರ ಆ್ಯಕ್ಟಿವ್ ನೋಡೋ ನಮಗೆ ತುಂಬ ಖುಷಿ ಆಗ್ತಾ ಉಂಟು. ಹಾಗೆ ಮತ್ತು ಇಲ್ಲಿ ಒಂಥರ ನಮಗೆ ಈ ಎನ್ವೈರ್ನ್ಮೆಂಟ್ ಅಂದರೆ ನಮಗೆ ಥರ ಹೋಮ್ಲಿ ಎನ್ವೈರ್ನ್ಮೆಂಟ್, ಅದೊಂದು ತುಂಬ ಖುಷಿ ಆಯಿತು. ಮತ್ತು ಮೋರ್ ದೆನ್ ದ್ಯಾಟ್ ನಮಗೆ ಎದುರು ಬರುವಾಗ ಹಾಸ್ಪಿಟ್ಲ್ ಹೋಗುವಾಗ ಸಹ ಹಾಗೆ ಒಂದು ಬಂದವರನ್ನು, ಈಗ ಮನೆಯ ಗೆಸ್ಟನ್ನು ವಿಚಾರಿಸುವಾಗ ಬನ್ನಿ ಅಮ್ಮ ಏನಾಯಿತು, ಅಲ್ಲಿ ಎದುರುಗೊಳ್ಳೋದು, ನಮ್ಮನ್ನು ಆ್ಯಕ್ಚುಲಿ ವಿಚಾರಿಸೋದು, ನಮಗೆ ಎಲ್ಲಿ ಹೋಗಬೇಕು ಅಲ್ಲಿಗೆ ಡೈರೆಕ್ಟ್ ಮಾಡೋದು, ಅದೊಂದು ನಮಗೆ ಭಾರಿ ಇಲ್ಲಿ ಒಂದು ಖುಷಿಯಾದ ವಿಷಯ. ಹಾಗೆ ನಾವು ಇಲ್ಲಿ ಅಮ್ಮ ಆ್ಯಕ್ಚುಲಿ ಹೊರಗೆಲ್ಲ ಬರೋದಿಲ್ಲ, ಅಮ್ಮನೊಂದ್ಸಲ ಕರ್ಕೊಂಡು ಬಂದು ಅವ್ರಿಗೆ ಸಹ ಭಾರಿ ಖುಷಿ ಆಯಿತು. ಹಾಗೆ ಈಗ ತೊಂದರೆ ಇಲ್ಲ. ಇವತ್ತು ಎಲ್ಲ ರೀತಿಯಲ್ಲೂ ಡಾಕ್ಟರ್ಸ್ ಎಲ್ಲ ಒಳ್ಳೆ ರೀತಿ ರೆಸ್ಪಾಂಡ್ ಎಲ್ಲ ಮಾಡಿದ್ದಾರೆ. ಹಾಗೆ ಈಗ ತುಂಬ ಬೆಟರ್ ಆಗಿದ್ದಾರೆ. ಹಾಗೆ ಇವತ್ತು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಹಾಗೆ ವೆರಿ ಹ್ಯಾಪಿ. ಅಷ್ಟೇ ಅಲ್ಲ, ಇವನ್ ನರ್ಸಸ್ ಮತ್ತು ಇಲ್ಲಿಯ ಎಂಪ್ಲಾಯೀಸ್ ಎಲ್ಲ ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ. ಅದೊಂದು ಖುಷಿ ಆಗ್ತದೆ. ಎಲ್ಲ ಕ್ವಿಕ್ ರೆಸ್ಪಾನ್ಸ್. ಮೇಯ್ನ್ ಥಿಂಗ್ ಅಂತ ಇಲ್ಲಿ ಹಾಸ್ಪಿಟಲ್ ಎಲ್ಲ ಕೂಡಲೇ ಮಾಡಬೇಕು. ಅದಕ್ಕೆ ನರ್ಸಸ್ ತುಂಬ ಹೇಳಿದಾಗೆ ಯಾವ ರೂಡ್ ಬಿಹೇವಿಯರ್ ಎಲ್ಲ, ಅದೊಂದು ಖುಷಿ. ಅದು ರೂಡ್ ಬಿಹೇವಿಯರ್ ಎಲ್ಲ ಇಲ್ಲ, ಅದೊಂದು ಖುಷಿ ಆಯಿತು. ಅದೊಂದು ಮೇಯ್ನ್ ಹೇಳಬೇಕಾದ್ದು. ಅಂತೂ we are happy. Okay, thank you so much. Yeah.